ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅಶ್ವಥ್ ಗೌಡ ಮಣ್ಣಿನ ಮಗ ಯೂಟ್ಯೂಬ್ ಚಾನಲ್. ನಿಮಗೆಲ್ಲ ಇವತ್ತೊಂದು ಬೆಸ್ಟ್ ಆಫ್ ವಿಡಿಯೋ ಹೇಳ್ತಿದ್ದೀನಿ. ಯಾಕಂದರೆ ನನ್ನ ಜೀವನದಲ್ಲಿ ನಡೆದ ಪ್ರತಿಯೊಂದು ಘಟನೆಯಲ್ಲೂ ಇದೊಂದು ಬೆಸ್ಟ್ ಘಟನೆ ಅಂದ್ಕೊಳ್ತೀನಿ. ಯಾಕೆ ಗೊತ್ತಾ, ಇವತ್ತು ನೀವು ಕಮೆಂಟ್ಸ್ ಬಾಕ್ಸಲ್ಲಿ ಏನು ಹಾಕಿದ್ರೂ ಪರವಾಗಿಲ್ಲ, ನಾನು ಖುಷಿಯಾಗಿದ್ದೀನಿ ಅಥವಾ ಖುಷಿಯಾಗಿರ್ತೀನಿ ಅನ್ನೋದಕ್ಕೊಂದು ಉದಾಹರಣೆ. ಇವತ್ತು ನಮ್ಮ ಮಾಸ್ಟ್ರು ಸಿಕ್ಕಿದ್ರು. ಏನು ಅಶ್ವಥ್ ಬಾರಿ ಯೂಟ್ಯೂಬಲ್ಲಿ ಮಿಂಚಿದೀಯಾ ಅಂದರು. ಸರ್ ಏನು ಸರ್ ಯೂಟ್ಯೂಬ್, ಅದು ಒಬ್ನಿಗೆ ಇಷ್ಟ ಆಗುತ್ತೆ, ಒಬ್ನಿಗೆ ಇಷ್ಟ ಆಗಲ್ಲ, ಒಬ್ಬರು ಬ್ಯಾಡ್ ಕಮೆಂಟ್ಸ್ ಹಾಕ್ತಾರೆ ಅಂತ ಇಷ್ಟೇ ಅಂದಿದ್ದು. ನಾನು ಕರೆದ್ರು, ಬಾರಪ್ಪ ಇಲ್ಲಿ ಅಂದರು. ಹೋದೆ. ಏನಪ್ಪ ಅಂದರು. ಏನಿಲ್ಲ ಸರ್, ಹಿಂಗೆ ಇರುತ್ತಲ್ಲ ಯೂಟ್ಯೂಬಲ್ಲಿ, ನೀವೇನು ಕಮೆಂಟ್ಸ್ ಬಾಕ್ಸ್ ನೋಡಿಲ್ವಾ ಅಂದೆ. ಹಂಗನ್ನೋಕ್ಕೂ ಏನಂದ್ರು ಗೊತ್ತಾ, ಲೇ ನಿನಗಾದ್ರೂ ಕಮೆಂಟ್ಸ್ ಬಾಕ್ಸ್ ಓಪನ್ ಮಾಡಿ ನೋಡ್ಬೇಕು ಕಣೋ. ನಾನು ಪಾಠ ಮಾಡ್ಬೇಕಾದ್ರೆ ಒಬ್ಬ ಹುಡ್ಗನಿಗೆ ಇಂಜಿನಿಯರ್ ಆಗೋ ಅಂತ 3 ಏಟ ಹೊಡೆದೆ ಕಣೋ. ಬೆಳಗ್ಗೆ ನಮ್ಮ ಮನೆ ಮುಂದೆ ಕಮೆಂಟ್ಸ್ ಬಾಕ್ಸ್ ಬರೆದಿದ್ದೆ, ಏನಂತ ಗೊತ್ತಾ, ನೀನಾಗಲ್ಲೋ ಇಂಜಿನಿಯರ್ ಆಗೋದು ಎಷ್ಟು ಕಷ್ಟ ಇದು ಗೊತ್ತಾ ಅಂತ. ಮಾರನೇ ದಿನ ಹೋಗಿ ಆ ಹುಡ್ಗಗೊಂದು ಚೀಟಿ ಬರೆದು ಅವನ ಕೈಗೆ ಕೊಟ್ಟು, ಆದರೆ ಇದನ್ನು ಓದು, ಯಾರಿಗೂ ತೋರಿಸ್ಬೇಡ ಅಂತ ಹೇಳಿದ್ದೆ. ಆಮೇಲೆ ಆ ವಿಚಾರ ನಾನು ಮರ್ತುಬಿಟ್ಟೆ. ಎಷ್ಟೋ ವರ್ಷ ಆದಮೇಲೆ ಆ ಹುಡ್ಗ ಬಂದ್ಬಿಟ್ಟು ನನ್ನ ಕಾಲಿಗೆ ಬಿದ್ದು, ಇಲ್ಲಿ ನೋಡಲಿ ಈಗ ಕಟ್ಟಿದ್ದೀನಲ್ಲ, ಈ ಮನೆಗೆ ಸ್ಕೆಚ್ ಹಾಕಿ, ಸರ್ ನಾನು ಇಂಜಿನಿಯರ್ ಆಗಿದ್ದೀನಿ, ನಿಮಗೆ ಫ್ರೀ ಸ್ಕೆಚ್ ಹಾಕಿ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಫ್ರೀ ಸ್ಕೆಚ್ ಹಾಕಿ ಈ ಮನೆಗೆ ಕೊಟ್ಟು ಒಂದು ರೂಮ್ ಸತ ಫ್ರೀಯಾಗಿ. ಏನೋ ಇದು ದೇವ್ರ ಮನೆನಾ ಅಂತ ಕೇಳಿದೆ ನಾನು. ಆದರೆ ಅದನ್ನು ಏನಂತ ಗೊತ್ತಾ ಸರ್, ಇದರಲ್ಲಿ ನಿಮ್ಮ ಅನುಭವನ ಬರೆದ್ಬಿಟ್ಟು ಅಂಟಿಸಿ ಸರ್, ನನ್ನಂಥ ವಿದ್ಯಾರ್ಥಿ ಯಾರಾದರೂ ನಿಮಗೇನಾದರೂ ಹೇಳಿದ್ರೆ ಈ ರೂಮಿಗೆ ಕರ್ಕೊಂಡ್ಬಂದು ಬಿಡಿ ಸರ್ ಅಂತ ಅಂತ ಹೇಳಿ ನನ್ನ ಬೆಂತಟ್ಟಿದ್ರು. ತುಂಬ ಖುಷಿ ಆಯಿತು. ಅದರಿಂದ ನನಗೆ ಎಷ್ಟು ಅರ್ಥ ಆಯಿತು ಅಂದರೆ, ನಾವು ಯಾವತ್ತೂ ಯಾರಾದರೂ ಏನಾದರೂ ಹೇಳಿದ್ರೆ, ನೀನು ಮಾಡು, ನಿನ್ನ ಯೋಗ್ಯತೆ ನೋಡು, ನೀನು ಹಿಂದೆ ಏನೋ ಮಾಡ್ತೀಯಾ, ಬಾಯಲ್ಲಿ ಒಂದು ಹೇಳ್ತೀಯಾ ಅಂತ ಯಾವತ್ತೂ ಹೇಳಬಾರ್ದು. ಆ ಮಾಸ್ಟ್ರು ಎಷ್ಟು ಚೆನ್ನಾಗಿ ಹೇಳಿದ್ರು ಗೊತ್ತಾ, ನಾನು ಏನು ಹೇಳ್ತೀನಿ ಅದನ್ನು ಮಾಡು, ನಾನು ಮಾಡೋದನ್ನ ನೀನು ಮಾಡಬೇಡ, ನಾನು ಮಾಡೋದನ್ನ ನೀನು ಕಲಿದಲೇಬೇಡ, ನಾನು ಹೇಳೋದನ್ನ ಮಾತ್ರ ಕಲಿ ಅಂತ ಹೇಳಿದ್ರು. ಸಖತ್ ಇಷ್ಟ ಆಯಿತು. ಎಲ್ರಿಗೂ ಇಷ್ಟ ಆಗುತ್ತೆ ಅಂತೀನಿ ಈ ಮ್ಯಾಟ್ರು. ಯಾಕಂದರೆ ನಿಮ್ಮ ಮಾಸ್ಟ್ರುಗಳು ನಿಮಗೆಲ್ಲ ಹೇಳಿರ್ತಾರೆ. ಹೇಳಿದಾಗ ನಾವೇನು ಮಾಡ್ತೀವಿ ಗೊತ್ತಾ, ಇದಕ್ಕೊಂದು ಚಿಕ್ಕ ಉದಾಹರಣೆ ಹೇಳ್ತೀನಿ. ನಮ್ಮ ಟೀಚರ್ ಒಂದು ಸತಿ ಕಾಫಿ ಕುಡಿಬೇಡ ಅಂತ ಹೇಳಿದರು. ಏನು ಕೇಳಿದ್ರೋ ಗೊತ್ತಿಲ್ಲ, ತುಂಬ ಸಣ್ಣಕ್ಕಿದ್ದೆ, ತುಂಬ ಕಾಫಿ ಕುಡಿತಿದ್ದೆ. ಮನೇಲಿ ನಮ್ಮಮ್ಮ ಹೇಳಿದ್ರು, ತುಂಬ ಕಾಫಿ ಅಂತಾನೆ ಅಂತ. ನಾನು ಟೀಚರ್ ಹೇಳಿದ್ರು ಅಂತ ಬಿಟ್ಬಿಟ್ಟೆ ಕಾಫಿ ಕುಡಿಯೋದನ್ನ. ಒಂದು ದಿನ ಹಿಂಗೆ ಹೋಗಿ ನೋಡ್ತೀನಿ, ಸ್ಟಾಫ್ ರೂಮಲ್ಲಿ ಟೀಚರ್ ಕಾಫಿ ಕುಡಿತಾ ಕೂತಾರೆ. ಮಾರನೇ ದಿನ ಬಂದು ಎಷ್ಟು ದಿನ ಬಿಟ್ಟಿದ್ನೋ ಅದ್ರ ಡಬ್ಬಲ್ ಲೋಟ ಕಾಫಿ ಕುಡಿದೆ. ಆಮೇಲೆ ಒಂದು ದಿನ ಸ್ಟಾಫ್ ರೂಮಿಗೆ ಹೋದೆ. ಕಾಫಿ ಬಿಟ್ಟೇನೋ ಅಂದರು. ಮೇಡಮ್ ನೀವು ನೋಡಿದ್ರೆ ಕುಡಿತೀರಿ, ನಮಗೆ ಮಾತ್ರ ಬಿಡೋಕ್ಕೆ ಹೇಳ್ತಿರಲ್ಲ ಅಂತ. ಅವತ್ತು ಅವ್ರು ನನಗೆ ಇದೇ ಮಾತು ಹೇಳಿದರು, ನಾನು ಮಾಡೋದನ್ನ ನೀನು ಮಾಡಬೇಡ, ನಾನು ಹೇಳೋದನ್ನ ನೀನು ಮಾಡು ಅಂತ. ಇವತ್ತು ನನಗೆ ಆ ಮಾತಿಗೆ ಕರೆಕ್ಟಾದ ಅರ್ಥ ಸಿಕ್ತು. ಇದನ್ನು ನಿಮಗೆಲ್ಲ ಯಾಕೆ ಹೇಳ್ತೀನಿ ಅಂದರೆ, ನಿಮ್ಗೆ ಯಾರಾದರೂ ಏನಾದರೂ ಬುದ್ಧಿ ಹೇಳಿದ್ರೆ ಹಿಂದೆಯಿಂದ ಅವ್ರನ್ನ ದೂರ್ಕೊಂಡು ಹೋಗ್ಬೇಡ್ರಿ, ಅಳವಡಿಸ್ಕೊಳಕ್ಕೆ ಟ್ರೈ ಮಾಡಿರಿ, ಜೀವನದಲ್ಲಿ ಮುಂದೆ ಬರ್ತೀರ. ಈ ಮ್ಯಾಟ್ರು ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಅಶ್ವಥ್ ಗೌಡ ಮಣ್ಣಿನ ಮಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ.